ನಮಸ್ಕಾರ ವೀಕ್ಷಕರೇ, ಆನಂದ್ ಅಸ್ಟ್ರೋವಿಷನ್ಗೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ಈ ದಿವಸ ನಾವು ವೃಶ್ಚಿಕ ಲಗ್ನದ ಬಗ್ಗೆ ಒಂದು ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಯಾಕಂದರೆ ಆಯಾ ಗ್ರಹಗಳು ಬೇರೆ ಕಡೆ ಇದ್ದಾಗ ಬೇರೆ ಫಲಗಳು ಬಂದ್ಬಿಡುತ್ತೆ. ನಾನು ಬೇಸಿಕ್ಕು ಆ್ಯಕ್ಚುಲಾಗಿ ವೃಶ್ಚಿಕ ಲಗ್ನ ಏನೋ ಸೂಚನೆ ಮಾಡುತ್ತೆ ಅದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ವೃಶ್ಚಿಕ ಲಗ್ನ ನಮ್ಮ ಕಾಲಪುರುಷನ ಕುಂಡಲಿನಲ್ಲಿ 8ನೇ ಭಾವಕ್ಕೆ ಬರುತ್ತೆ. 8ನೇ ಭಾವ ಅಂದರೆ 8ನೇ ರಾಶಿ ಅಂತ ಹೇಳ್ತೀವಿ. ಮತ್ತು ನಾವು ಭಾವಾಧಿಪತಿ ಅಂತಲೂ ಹೇಳ್ತೀವಿ. ಈ ಲಗ್ನ ಕಾಲಪುರುಷನ ಏನು ಕುಂಡಲಿ ಇದೆಯೋ, ನಮ್ಮ ನೇಚರ್ಗೆ ನಾವು ಕುಂಡಲಿ ಆಗದಾಗ ಆ ಕಾಲಪುರುಷನ ಕುಂಡಲಿ ಅಂತ ಹೇಳ್ತೀವಿ. ಅಲ್ಲಿ 8ನೇ ಭಾವಕ್ಕೆ ಬರುತ್ತೆ. ಬಟ್ ಈ ಲಗ್ನ ವೆರಿ ಪವರ್ಫುಲ್ ಅಂಡು ತುಂಬ ರಹಸ್ಯ. ಆ ರಹಸ್ಯಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಲಗ್ನದವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಕೆಲವು ಸಲ ಅವರ ಬೆಟರ್ ಆಫ್ ಅವ್ರ ಹೆಂಡತಿಗೆ ಗೊತ್ತಿರಲ್ಲ, ಅವ್ರ ಮಕ್ಕಳಿಗೂ ಗೊತ್ತಿರಲ್ಲ. ಯೂಶಲಾಗಿ ಆಫೀಸ್ಗೆ ಹೋಗ್ತೀನಿ ಹೋಗ್ತಾರೆ, ಇದು ಮಾಡ್ತಾರೆ. ಬಟ್ ನಾರ್ಮಲಾಗಿ ಇದು ವೆರಿ ಪವರ್ಫುಲ್ ಲಗ್ನ. ಹಂಗಾಗಿ ಈಗ ನಮ್ಮನ್ನು ಆಳ್ತಾ ಇರೋರು ದೊಡ್ಡವರು ಈ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲೇ ಅದು ಇದೆ ಅಂತ ಹೇಳ್ತಾರೆ. ಹಂಗಾಗಿ ಅದು ಅದೇ ಥರ ಅದು ಮ್ಯಾಚ್ ಆಗ್ತಾ ಇದೆ. ಎರಡನೇದಾಗಿ ಇವರು ಕುಜ ಆಗಿರೋದ್ರಿಂದ ತುಂಬ ಧೈರ್ಯಶಾಲಿಗಳು, ತುಂಬ ಹೋರಾಟ ಮನೋಭಾವ, ಮತ್ತು ಸ್ಟೆಮಿನ ತುಂಬ ಜಾಸ್ತಿ ಇದೆ, ಕೋಪ ಜಾಸ್ತಿ ಇರುತ್ತೆ. ಬಟ್ ಕೋಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಹೊರಗಡೆ ಇದ್ಕೊಂಡು ಸಾಧಿಸ್ತಾರೆ. ಅವ್ರು ಯಾರಾದರೂ ದ್ರೋಹ ಮಾಡಿದ್ರೆ ಏನು ಮಾಡೋದು ಬಿಡೋದಿಲ್ಲ. ನಾರ್ಮಲಾಗಿ ವೃಶ್ಚಿಕ ಅಂದರೆ ಚೇಳು ಅಂತ ಹೇಳ್ತೀವಿ. ಚೇಳು ಏನಂದರೆ ಒಂದು ಇಷ್ಟಿರುತ್ತೆ, ಅದು ತುಂಬ ಅಪರೂಪವಾಗಿ ಮಣ್ಣಿನಲ್ಲೇ ಇದ್ದು ಅಪರೂಪವಾಗಿ ಹೊರಗಡೆ ಬರುತ್ತೆ. ಬಟ್ ಒಂದೇನೆಂದರೆ ಚೇಳು ಎಂಥ ಮಹಾಸರ್ಪನೂ ಬೇಕಾದ್ರೂ ಎದುರಿಸ್ಬಿಡುತ್ತೆ, ಅದು ಬಾಲ್ದಲ್ಲಿ ವಿಷಯ ಇರುತ್ತೆ. ಹಾಗಾಗಿ ಎಲ್ಲ ರಹಸ್ಯಮಯ ಏನನ್ನು ಆಗುತ್ತೋ ಅದೆಲ್ಲ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವ್ರಿಗೇ ಸಂಬಂಧಪಡುತ್ತೆ. ನಾರ್ಮಲಾಗಿ ಇವರು ತುಂಬ ಧೈರ್ಯ, ಹೋರಾಟ ಮನೋಭಾವ, ಮತ್ತು ಇವರು ಇಂಪಾರ್ಟೆಂಟಾಗಿ ಇವರು ಗೋರ್ಮೆಂಟ್ಗೆ, ಸರ್ಕಾರಕ್ಕೆ ಅನುಕೂಲ ಆಗೋಂಗೆ, ಸರ್ಕಾರಕ್ಕೆ ಹೆಲ್ಪ್ ಆಗೋಂಗೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ ಸರ್ಕಾರಕ್ಕೋಸ್ಕರ. ಅದು ಇಲ್ಲ ಬ್ಯಾಕ್ ಎಂಡು, ಹೊರಗಡೆ ಯಾರಿಗೂ ಗೊತ್ತೇ ಆಗಲ್ಲ ಅವರು ಮಾಡೋದು. ಮತ್ತು ಇವ್ರಿಗೆ ರಹಸ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಡ್ತಾರೆ. ಏನು ಮಾಡಿದ್ರೂ ರಹಸ್ಯನ ಬಾಯಿ ಬಿಡೋದಿಲ್ಲ. ಅಲ್ಲಿಗೆ ನಿಮಗೆ ಐಡಿಯಾ ಬರ್ತಾ ಇರಬೇಕು, ಇವರು ಯಾರಿರ್ತಾರೆ ನಮ್ಮ ಸೊಸೈಟಿನಲ್ಲಿ ಅಂತ ಹೇಳಿದ್ರೆ ಅದೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಗೂಢಚಾರರು, ಗುಪ್ತಚಾರರು ಅಂತ ಹೇಳ್ತೀವಿ. ಆಮೇಲೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ, ಅದು ಹೆಸರು ಹೇಳಿದ್ರೆ ಅದೆಲ್ಲನೂ ಕಾಪಿರೈಟು ಅದೆಲ್ಲ ಬರುತ್ತೆ, ಹೇಳೋದಿಲ್ಲ, ನೀವೇ ಅರ್ಥ ಮಾಡ್ಕೊಬೋದು. ಇವರೆಲ್ಲ ಬ್ಯಾಕ್ ಎಂಡ್ ವರ್ಕ್ ಮಾಡೋರು, ತುಂಬ ರಹಸ್ಯವಾಗಿರ್ತಾರೆ, ಏನೇ ಆದ್ರೂ ಕೆಲಸ ಸಾಧಿಸ್ಬಿಡ್ತಾರೆ. ಮತ್ತು ಯಾರನ್ನೂ ಇವರು ಸುಲಭವಾಗಿ ನಂಬೋದಿಲ್ಲ. ಮತ್ತು ಇವರು ಆಳವಾದ ಚಿಂತನೆ, ವಿಶ್ಲೇಷಣಾ ಶಕ್ತಿ ಅಂತ ಹೇಳ್ತೀವಿ. ಅದು ಏನಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟು. ಯಾವುದರ ರಹಸ್ಯನ ಇವರು ಬಾಯಿ ಬಿಡಿಸ್ತಾರೆ, ಇನ್ವೆಸ್ಟಿಗೇಷನ್ ಡೀಪಾಗಿ ಮಾಡ್ತಾರೆ. ಬಟ್ ಇವ್ರ ರಹಸ್ಯನ ಏನು ಮಾಡಿದ್ರು ಬಿಡೋದಿಲ್ಲ. ಇದು ಇವ್ರದ್ದು ಸ್ಪೆಷಾಲಿಟಿ. ಕೋಪ ಬಂದರೆ ಇಮ್ಮಿಡಿಯೇಟ್ ಎಫೆಕ್ಟು, ಇಮ್ಮಿಡಿಯೇಟ್ ಏನು ಹೇಳ್ತೀವಿ, ಡ್ಯಾಶಿಂಗು, ಇಮ್ಮಿಡಿಯೇಟ್ ಪ್ರತಿಕ್ರಿಯೆ. ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಏನಾದರೂ ಅವ್ರಿಗೆ ಕೆಲಸ ಕೊಟ್ಟರೆ ಅವರು 100% ಕಾನ್ಫಿಡೆನ್ಸ್ ಮಾಡ್ತಾರೆ, ಸಕ್ಸಸ್ಸು ಆಗೇ ಆಗ್ತಾರೆ ಡೆಫಿನೆಟಾಗಿ. ಯಾಕಂದರೆ ಕುಜ ಈವನ್ ಕಾಂಪಿಟೇಷನ್ ಬಂದ್ರೂ ಕುಜ ಬಲವಾಗಿದ್ದರೆ, ಕುಜ ಸಪೋರ್ಟ್ ಇದ್ದರೆ ಅವರು ಗೆದ್ದೇ ಗೆಲ್ತಾರೆ 100%. ಧೈರ್ಯನೂ ಅಷ್ಟೇ, ಯಾರಿಗೂ ಅವರು ಇದು ಮಾಡೋದಿಲ್ಲ, ಭಯಪಡೋದಿಲ್ಲ. ಮತ್ತು ಜಿದ್ದಿನ ಸ್ವಭಾವ. ಇವ್ರಿಗೆ ಯಾರಾದರೂ ದ್ರೋಹ ಮಾಡಿಬಿಟ್ರೆ, ಏನಾದರೂ ಕೈ ಕೊಟ್ಟರೆ, ಏನಾದರೂ ಮೋಸ ಮಾಡಿದ್ರೆ, ಡೆಬಲ್ ಗೇಮ್ ಮಾಡಿದ್ರೆ ಇವರು ಅವರು ಟ್ರಿಬಲ್ ಗೇಮ್ ಮಾಡಿಬಿಡ್ತಾರೆ. ತುಂಬ ಜಿದ್ದು, ಅದು ತೀರಿಸ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅಂದರೆ ಇವರು ಎಲ್ಲ ರಹಸ್ಯ ಯಾರಿಗೂ ಬಿಡೋದಿಲ್ಲ. ಮುಖದಲ್ಲಿ ಗಂಭೀರವಾಗಿರ್ತಾರೆ, ಅವ್ರ ಕಣ್ಗಳು ಅದಿದ್ರೂ 4 ಕಡೆ ಸ್ಕ್ಯಾನ್ ಮಾಡ್ತಾ ಇರುತ್ತೆ. ಸೊ ಅವ್ರದ್ದು ಇವ್ರ ಸ್ಪೆಷಾಲಿಟಿ ಇವ್ರದ್ದು. ಆಮೇಲೆ ಬಾಡಿ ಪರ್ಸ್ನಾಲಿಟಿನೂ ತುಂಬ ಸ್ಟ್ರಾಂಗು, ಕುಜ ಲಗ್ನಾಧಿಪತಿ ಆಗಿರೋದ್ರಿಂದ ತುಂಬ ಸ್ಟ್ರಾಂಗು. ಆಮೇಲೆ ಏನೇ ನೋವುಗಳು ಏನೇ ಆದ್ರೂ ಬಾಡಿಗಾಗಲಿ ಮನಸ್ಸಿಗಾಗಲಿ ಸಹಿಸ್ಕೊಳ್ತಾರೆ. ಬಾಡಿಗೆ ಏನಾದರೂ ತೊಂದರೆ ಆದರೂ, ಏನೋ ಏಟು ಆದ್ರೂ ಆ ಟೈಮಲ್ಲಿ ಅವರೇ ಸೆಲ್ಫ್ ಮೆಡಿಕಲ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಸ್ಟಡಿಯಾಗಿರ್ತಾರೆ. ಬಟ್ ಇವ್ರದ್ದು ಏನಂದರೆ ಜೀವನ ತುಂಬ ಏರುಪೇರಲ್ಲಿರುತ್ತೆ. ತುಂಬ ಇವ್ರ ಕೆಲಸನೇ ಅದೇ ಥರ ಇರುತ್ತೆ. ಯಾಕಂದರೆ ಇವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಹೊರಗಡೆ ಜನಕ್ಕೆ ಗೊತ್ತಾಗಲ್ಲ. ಯಾಕಂದರೆ ಇವರು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಬ್ಯಾಕ್ ಎಂಡು, ಆಮೇಲೆ ಯಾರಿಗೂ ಗೊತ್ತಾಗದೇ ಇರೋ ಇದರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಇವ್ರಿಗೇನಾದರೂ ಆದ್ರೂ ಹೊರಗಡೆ ಜನಕ್ಕೆ ಅಷ್ಟು ಗೊತ್ತಾಗಲ್ಲ. ಹಂಗಾಗಿ ತುಂಬ ಏರ್ಪೇರು. ಆ ಏರ್ಪೇರು ಎದುರಿಸ್ಕೊಂಡೇ ಇವರು ಲೈಫಲ್ಲಿ ಬಲಿಷ್ಠರಾಗ್ಬಿಡ್ತಾರೆ. ಏನೇ ಬಂದರೂ ಎದುರಿಸ್ತಾರೆ. ಇಟ್ ಈಸ್ ದೇರ್ ಸ್ಪೆಷಾಲಿಟಿ. ಮತ್ತು ವೆರಿ ಪವರ್ಫುಲ್ ಲಗ್ನ ಇದು. ಉಳಿದ 12 ಲಗ್ನಗಳಲ್ಲಿ ಈ ಲಗ್ನ ತುಂಬ ಪವರ್ಫುಲ್ಲು, ತುಂಬ ರಹಸ್ಯಮಯ.
ಅಂದರೆ ಇವರು ಒಳಗಡೆ ತುಂಬ ಭಾವನಾತ್ಮಕ ಎಮೋಷನಲ್ ಇದನ್ನು ಹೊರಗಡೆ ಏನು ಮಾಡಿದ್ರು ತೋರಿಸ್ಕೊಳ್ಳೋದಿಲ್ಲ. ಇವ್ರಿಗೆ ನಿಷ್ಠೆ, ದಟ್ ಮೀನ್ಸ್ ಇವ್ರು ಯಾರು ಒಬಿಡಿಯೆಂಟ್ ಆಗಿರ್ತಾರೋ ಅವ್ರಿಗೆ ಇವ್ರು ಸಮರ್ಪಣೆ ಮಾಡ್ಬಿಡ್ತಾರೆ. ಇವ್ರು ಹೆಂಡ್ತಿಗೂ ಅಷ್ಟೇ, ಇವರು ನಿಷ್ಠೆಯಾಗಿದ್ಬಿಟ್ರೆ ಹೆಂಡ್ತಿನ 100% ಇವರೇ ಸರೆಂಡ್ರ್ ಆಗಿಬಿಡ್ತಾರೆ. ಅಂದರೆ ಎಸ್ಪೆಷಲಿ ಅವರ ಫ್ಯಾಮಿಲಿ ಇದು ಬಂದಾಗ ಯಾರಾದರೂ ದ್ರೋಹ ಮಾಡಿದ್ರೆ, ಮೋಸ ಮಾಡಿದ್ರೆ ಮಾತ್ರ ಅವ್ರಿಗೆ ಬಿಡೋದಿಲ್ಲ. ಇಮಿಡಿಯೇಟ್ ರಿಫ್ಲೆಕ್ಷನ್ ಆಗೇ ಆಗುತ್ತೆ, ಡೆಫಿನೆಟ್ಟು. ಆಮೇಲೆ ಇಲ್ಲಿ ಈ ವೃಶ್ಚಿಕ ಲಗ್ನದಲ್ಲಿ 3 ಗ್ರಹಗಳ ಪ್ರಭಾವ ಇರುತ್ತದೆ. ಗುರು ವಿಶಾಖ ನಕ್ಷತ್ರ ಇದೆ, ಶನಿಮಾತ್ಮ ಅನುರಾಧ ನಕ್ಷತ್ರ ಇದೆ, ಜ್ಯೇಷ್ಠ ನಕ್ಷತ್ರ ಬುಧಂದು. ಯಾಕಂದರೆ ವಿಶಾಖ ನಕ್ಷತ್ರ 4ನೇ ಪಾದ ಇರೋದ್ರಿಂದ, ಗುರು ಇರೋದ್ರಿಂದ ಸ್ವಲ್ಪ ಜ್ಯೋತಿಷ್ಯ ಅಧ್ಯಾತ್ಮ ಬಂದರೆ ಇವ್ರಿಗೆ ತುಂಬ ರಹಸ್ಯವಾಗಿರೋ ಈ ವಿಷಯಗಳು ತುಂಬ ಇಷ್ಟ ಇವ್ರಿಗೆ, ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಈ ಜ್ಯೋತಿಷನೂ ಅಷ್ಟೇ, ಅದು ನೋಡಿ ಅನಲೈಸ್ ಮಾಡಿದ್ರೆ ಇಂಥವ್ರು ಹಿಂಗಿದ್ದಾರೆ ಅಂದ್ಬಿಟ್ಟು ನಾವು ಗೆಸ್ ಮಾಡಿಬಿಡ್ಬೋದು. ಆಧ್ಯಾತ್ಮಿಕನೂ ಅಷ್ಟೇ, ಅದು ಏನಾಗುತ್ತೆ ಅಂದರೆ ಇವ್ರದ್ದು ಜೀವನದ ಉತ್ತರಾರ್ಧದಲ್ಲಿ ಬರುತ್ತೆ. ಏಕೆಂದರೆ ವಿಶಾಖ ನಕ್ಷತ್ರ ಒಂದೇ ಪಾದ ಇಲ್ಲಿರೋದು, 4ನೇ ಪಾದ, ಮತ್ತು ಅನುರಾಧ 4 ಪಾದಗಳು ಫುಲ್ಲು ನಕ್ಷತ್ರ ಇದೆ. ಡಿಸಿಪ್ಲಿನು ಶನಿಮಾತ್ಮ, ಹಾಗಾಗಿ ಇವರು ಸರ್ಕಾರ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಾರೆ. ರವಿ ಸ್ಟ್ರಾಂಗ್ ಆಗಿದ್ದರೆ ಇವ್ರಿಗೂ ಡೆಫಿನೆಟ್ ಇವರು ಪೊಲೀಸ್ ಡಿಪಾರ್ಟ್ಮೆಂಟು, ಮಿಲ್ಟ್ರಿ ಡಿಪಾರ್ಟ್ಮೆಂಟು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು, ಆಮೇಲೆ ಮತ್ತು ನಮ್ಮ ಬ್ಯಾಕ್ ಎಂಡ್ ಟೀಮ್ಗಳು ಏನಿರುತ್ತೆ ಇನ್ವೆಸ್ಟಿಗೇಷನ್ ಮಾಡೋಂಥ ಡಿಪಾರ್ಟ್ಮೆಂಟ್ಗಳು ಅದೆಲ್ಲ ಕೆಲಸ ಮಾಡ್ತಾರೆ. ಅದಾದಮೇಲೆ ಮನೋವಿಜ್ಞಾನ, ಅದಕ್ಕೂ ಇವರು ಇದು ಮಾಡ್ತಾರೆ. ಯಾಕಂದರೆ ಸೀಕ್ರೆಟ್ ಸರ್ವೀಸು, ಆಮೇಲೆ ಡೇಟಾ ಅನಲೈಸನ್ನು, ಏನಾದರೂ ಒಂದು ಕೇಸ್ಗೆ ಬಂದಾಗ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಾರೆ, ಇಂಟರ್ಪ್ರಿಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ಇನ್ವೆಸ್ಟಿಗೇಷನ್ಗೆ ಹೆಂಗೆ ಬೇಕೋ ಹಂಗೆ ಪರ್ಫೆಕ್ಟಾಗಿ ಮಾಡ್ತಾರೆ. ಆ ರಹಸ್ಯನ ತೆಗಿತಾರೆ, ಅದಕ್ಕೆ ಸಂಬಂಧಪಟ್ಟವ್ರನ್ನೂ ಇವರು ಲೊಕೇಟ್ ಮಾಡ್ತಾರೆ. ಹಾಗಾಗಿ ಕುಜ ಇರೋದ್ರಿಂದ ಸ್ಟೆಮಿನಾ ಜಾಸ್ತಿ ಇರುತ್ತೆ. ತುಂಬ ಹೊಡೆದಾಟಕ್ಕೂ ಇವರು ಸ್ಟಡಿ ಮೈ ಅಷ್ಟೇ ಬಲಿಷ್ಠವಾಗಿರುತ್ತೆ, ಅಷ್ಟು ಆ ಥರ ಬಾಡಿ ಬಿಲ್ಡಿಂಗ್ ಇರುತ್ತೆ ಅವ್ರಿಗೆ. ಮತ್ತು ಸ್ವಲ್ಪ ಇವರು ತುಂಬ ಆ ಥರ ಕೋಪ ಆ ಥರ ತುಂಬ ಜಾಸ್ತಿ ಇರುತ್ತೆ. ಸಡನ್ ಕೋಪ ಬಂದ್ಬಿಡುತ್ತೆ. ಇಮಿಡಿಯೇಟ್ ಏನಾದರೂ ಕೆಲಸ ಮಾಡಿದ್ರೆ ನಾಳೆ ರೈಡ್ ಮಾಡೋದು ಬೇಡ, ಈಗಲೇ ನಾವು ಹೋಗೋಣ ನಡೀರಿ ಅಂತ ಹೇಳ್ತಾರೆ. ಸೊ ಆ ಥರ ಇದು ಆ ಕುಜನ ಲಗ್ನ ಆಗಿರೋದ್ರಿಂದ ಅದನ್ನು ಸೂಚನೆ ಕೊಡುತ್ತೆ. ಅದಾದಮೇಲೆ ಇವರು ಫ್ಯಾಮಿಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇವರು ಬೆಟರ್ ಆಫ್ನ ಬಿಟ್ಕೊಡೋದಿಲ್ಲ, ಬಟ್ ಅವರು ಇವರಿಗೆ ಒಬಿಡಿಯೆಂಟ್ ಆಗಿರಬೇಕು. ಇವ್ರಿಗೆ ಏನು ಕೇಳಬಾರ್ದು, ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಏನು ಕೇಳಬಾರ್ದು, ಗೊತ್ತಾಯ್ತಾ. ಇವರು ಸಂಸಾರಕ್ಕೆ ಏನು ಬೇಕೋ ಮಾಡ್ತಾರೆ, ಬಟ್ ಇವರಿಂದ ರಹಸ್ಯಗಳು ತೆಗಿಯೋಕ್ಕೂ ಹೋಗ್ಬಾರ್ದು, ವೆರಿ ಫಸ್ಟ್ ಪಾಯಿಂಟು. ಹಾಗಾಗಿ ಸಂಬಂಧಿಗಳಲ್ಲಿ ಎಷ್ಟೋ ಥರ ಸ್ಟ್ರೆಸ್ ಇರುತ್ತೆ. ಎಲ್ಲೋ ಹೋಗ್ತಾರೆ, ಯಾವಾಗೋ ಬರ್ತಾರೆ, ಮನೆಯಲ್ಲಿ ಎಲ್ಲೋದ್ರು ಅಂತ ಹೇಳಲ್ಲ, ಬರ್ತೀನಿ ಅಂತ ಹೇಳಿರ್ತಾರೆ. ಸಮಥಿಂಗ್ ಇದು ನ್ಯಾಚುರಲ್ಲು ಎಲ್ಲ ಕಡೆ. ಹಂಗಾಗಿ ಇವ್ರಿಗೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಅಲ್ಲಿ ವರ್ಕ್ ಸ್ಟ್ರೆಸ್ ಇರುತ್ತೆ, ಇಲ್ಲಿ ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ. ಆಮೇಲೆ ಒಂದು ಸಲ ಅವರು ಪ್ರೀತಿ ಮಾಡಿಬಿಟ್ರೆ ಅವ್ರಿಗೆ 100% ಇವರು ಸರೆಂಡರ್ ಆಗಿಬಿಡ್ತಾರೆ. ಇವರು ಒಳಗಡೆ ಭಾವನಾತ್ಮಕ ಇದ್ರೂ ಹೊರಗಡೆ ತೋರಿಸ್ಕೊಳ್ಳಿಲ್ಲ. ಮತ್ತು ಬುಧನ ನಕ್ಷತ್ರನೂ ಇರೋದ್ರಿಂದ ಬುದ್ಧಿವಂತಿಕೆ ಜಾಸ್ತಿ. ಆಪೋಸಿಟ್ ಪಾರ್ಟಿ ಏನು ಥಿಂಕ್ ಮಾಡ್ತಿದ್ದಾನೆ ಅನ್ನೋದು ಇವರೇ ಗೆಸ್ ಮಾಡಿಬಿಡ್ತಾರೆ 100%, ಅವ್ರಿಗಿಂತ ಮುಂಚೆನೇ. ಅವ್ನ ಮುಂದಿನ ನಡೆ ಏನು ಅಂದ್ಬಿಟ್ಟು ಇವರೇ ಗೆಸ್ ಮಾಡಿಬಿಡ್ತಾರೆ. ಆಮೇಲೆ ಯಾರಾದರೂ ಇವ್ರಿಗೆ ಏನೋ ಕೆಲಸ ವಹಿಸಿದರೆ ಅದು 100% ಫುಲ್ಫಿಲ್ ಮಾಡ್ತಾರೆ, ಅದೇನೇ ಕಷ್ಟ ಬರಲಿ ಏನೇ ಬರಲಿ. ಹಾಗಾಗಿ ಇರುತ್ತೆ. ಆಮೇಲೆ ಇವರಿಗೆ ಅಪಾರವಾದ ಮಾನಸಿಕ ಶಕ್ತಿ, ಮೆಂಟಲ್ ಪವರ್ ತುಂಬ ಜಾಸ್ತಿ. ಮೆಂಟಲ್ ಪವರ್ ಅಂದರೆ ಮನಸ್ಸು ಮಾಡಿಬಿಟ್ರೆ ಅದು ಎಷ್ಟೇ ಕಷ್ಟ ಆಗಲಿ ಮಾಡಲೇಬೇಕು, ಮಾಡ್ತಾರೆ. ಆಮೇಲೆ ಸಂಕಷ್ಟ ಇದಿರುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಇವ್ರ ಕೆಲಸಗಳಲ್ಲಿ ನ್ಯಾಚುರಲಾಗಿ ಡೇಂಜರ್ಸ್ ಇದ್ದೇ ಇರುತ್ತೆ. ನಾವು ಏನಾದರೂ ಒಂದು ರಹಸ್ಯ ಕೆಲಸ ಮಾಡಿದಾಗ ನಮ್ಮ ಆಪೋಸಿಟ್ ಪಾರ್ಟಿ ನಮ್ಗೆ ಇಟ್ಕೊಳ್ಳೋದು, ನಮ್ಗೆ ಹಿಂಸೆ ಕೊಡೋದು, ಇದು ಮಾಡೋದು, ಆ ಥರ ನ್ಯಾಚುರಲಾಗಿ ಇದ್ದೇ ಇರುತ್ತೆ. ಅದು ಹೊರಗಡೆ ಬರಬಾರ್ದು, ಇವರೇ ಅವ್ರು ನೋವು ಅನುಭವಿಸ್ತಾರೆ. ಇವ್ರು ಏನು ರಹಸ್ಯಗಳಿರುತ್ತೆ ಅವ್ರಿಗೆ ಬಿಟ್ಕೊಳ್ಬಾರ್ದು. ಈ ಥರ ಎಲ್ಲ ಇವ್ರ ಲೈಫಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕಂದರೆ ಇವರು ವರ್ಕ್ ಮಾಡಿದ್ರೆ ಬ್ಯಾಕ್ ಎಂಡ್, ಹೊರಗಡೆ ಏನು ಗೊತ್ತೇ ಆಗೋಲ್ಲ. ಹಾಗಾಗಿ ಸರ್ಕಾರ ಮೆಜಾರಿಟಿ ಇವರು ಸರ್ಕಾರಕ್ಕೇ ಕೆಲಸ ಮಾಡ್ತಾರೆ ಇವರು. ಆಮೇಲೆ ಇವಳಿಗೆ ನಾಯಕತ್ವ, ಲೀಡರ್ಶಿಪ್ ಚೆನ್ನಾಗಿರುತ್ತೆ. ಒಂದು ಟೀಮ್ ಅಂದರೆ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ರೆ ಇವರೇ ಲೀಡ್ ಮಾಡ್ತಾರೆ ಈ ಲಗ್ನದವರು. ಆಮೇಲೆ ಇನ್ನೊಂದು ಇವ್ರದ್ದು ಜಿದ್ದು ಹೆಂಗಿರುತ್ತೆ ಅಂದರೆ, ಮನಸ್ಸು ಮಾಡಿಬಿಟ್ಟು ಅವ್ರ ಮೇಲೆ ಇದ್ಬಿಟ್ರೆ ಅವ್ರಿಗೆ ಹಾಳು ಮಾಡೋವರೆಗೂ, ಅವರು ಕ್ರ್ಯಾಶ್ ಮಾಡೋವರೆಗೂ ಬಿಡೋಲ್ಲ ಇವರು, ಅಷ್ಟು ಪವರ್ಫುಲ್ಲು ಇವರು. ಅದಾದಮೇಲೆ ಏನೇ ಕಷ್ಟ ಬರಲಿ, ಎಷ್ಟೇ ಹಿಂಸೆ ಆಗಲಿ, ಏನೇ ಬರಲಿ, ಮತ್ತೆ ಎದ್ದಿಂದೆಲ್ಲ ಸಾಮರ್ಥ್ಯ ಮತ್ತು ಸ್ಟಡಿ ಟ್ರ್ಯಾಕಿಗೆ ಬಂದುಬಿಡ್ತಾರೆ ಇವರು. ಅಷ್ಟು ಸ್ಟೆಮಿನಾ, ಅಷ್ಟು ಮನಸ್ಥೈರ್ಯ ಎಲ್ಲ ಇರುತ್ತೆ ಈ ಲಗ್ನಗಳು. ಅದಕ್ಕೋಸ್ಕರ ಇಷ್ಟು ಪವರ್ಫುಲ್ ಅಂತ ಹೇಳೋದು. ಇದು ತುಂಬ ರಹಸ್ಯವಾಗಿ, ಇದು ಯಾರಿಗೂ ತಕ್ಷಣಕ್ಕೆ ಹೊರಗೆ ಗೊತ್ತಾಗಲ್ಲ, ಬಟ್ ಅನುಭವಿಸ್ರೆ ಗೊತ್ತಾಗ್ಬಿಡುತ್ತೆ. ಇವರು ಎಲ್ಲೇ ಹೋದರೂ ಫುಲ್ ಸ್ಕ್ಯಾನ್ ಮಾಡ್ತಾರೆ ಕಣ್ಗಳು, ಎಲ್ಲಿ ಹಿಂಗೆ ಏನು ಅಲ್ಲೇ ಅನಲೈಸ್ ಮಾಡ್ತಾ ಇರ್ತಾರೆ. ಇವನು ಯಾಕೆ ಬಂದ, ಇಲ್ಲಿ ಏನು ಬಂದಿರ್ಬೇಕು ಸಮಥಿಂಗ್ ಆ ಥರ. ಇವ್ರದ್ದು ಮೆಂಟಾಲಿಟಿನೇ ಅದೇ ಥರ ರಹಸ್ಯವಾಗಿ. ಆಮೇಲೆ ಇವ್ರದ್ದು ವೀಕ್ನೆಸ್ ಏನಂದರೆ ಎಲ್ಲರ ಮೇಲೂ ಅನುಮಾನ ಪಡ್ತಾರೆ, ಎಲ್ಲರ ಮೇಲೂ ಅನುಮಾನ.
ವೆರಿ ಫಸ್ಟು ಪಾಯಿಂಟ್ ಇಸ್ ಅನುಮಾನ, ಆಮೇಲೆ ಒಂದು ಏನಿಲ್ಲ ಕ್ಲಿಯರ್ ಕಟ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಮುಂದುವರಿಯೋದು, ಮತ್ತು ಪ್ರತೀಕಾರ ಮನೋಭಾವ ಅದು 100%. ಯಾರಾದರೂ ಏನೋ ಮಾಡಿದ್ರೆ ಅವರಿಗೆ ರಿವರ್ಸ್ ಕೊಡೋವರೆಗೂ ಏನು ಮಾಡಿದ್ರು ಇವ್ರು ಬಿಡೋದಿಲ್ಲ. ಮತ್ತು ಒಳಗಡೆ ಎಷ್ಟೇ ನೋವು ಇದನ್ನು ಹೊರಗಡೆ ತೋರಿಸ್ಕೊಳ್ಳಲ್ಲ ಇವರು. ಆಮೇಲೆ ಬೇಗ ಕೋಪ ಮತ್ತು ತುಂಬ ಆಲೋಚನೆ ಮಾಡೋದು, ತುಂಬ ಅನಲೈಸ್, ಅಲ್ಲಿ ಏನೂ ಇರೋಲ್ಲ, ಬಟ್ ಇವರೇ ಊಹೆ ಮಾಡಿಕೊಂಡು ಅದಿರ್ಬೋದು, ಅದಕ್ಕೆ ಪ್ಲ್ಯಾನ್ ಬಿ, ಅದಕ್ಕೆ ಪ್ಲ್ಯಾನ್ ಸಿ ಸಮಥಿಂಗ್ ಆ ಥರ ಮಾಡಿ ಅದೊಂದು ಸ್ವಲ್ಪ ವೀಕ್ನೆಸ್ಸು. ಬಟ್ ಏನು ಮಾಡೋಕ್ಕಾಗಲ್ಲ, ಇವರು ಈ ಲಗ್ನದವರೇನೇ ಹಾಗೇ ಇರೋದು. ಕುಜ ಇನ್ವಾಲ್ವ್ ಆಗಿರೋದ್ರಿಂದ ದೆನ್ ಅಕಾರ್ಡಿಂಗ್ ಟು ಲಗ್ನ ಹಿ ಹ್ಯಾಸ್ ಟು ಗೋ ವಿತ್ ಇನ್ ಈಸ್ ಲೈಫು. ಮತ್ತು ಕುಜ 1ನೇ ಮತ್ತು 6ನೇ ಮನೆ ಅಧಿಪತಿ ಆಗ್ತಾನೆ. ಧೈರ್ಯ ಜಾಸ್ತಿ ಇರುತ್ತೆ ಇವರಿಗೆ. 1ನೇ ಮನೆ ಅಂದರೆ ಇದು ವೃಶ್ಚಿಕ, ಇದರಿಂದ 6ನೇ ಮನೆ ಮೇಷ, ಎರಡಕ್ಕೂ ಕುಜನೇ ಆಗ್ತಾನೆ. ಹಾಗಾಗಿ ಧೈರ್ಯ ಜಾಸ್ತಿ ಇರುತ್ತೆ. ಆಮೇಲೆ ಶತ್ರುಗಳನ್ನ ಗೆಲ್ಲುವ ಸಾಮರ್ಥ್ಯ ಇರುತ್ತೆ ಇವರಿಗೆ. ಕುಜ 2 ಮನೆಯೂ ಕುಜನೇ ಆಳ್ತಾ ಇರೋದ್ರಿಂದ ಹಂಗಾಗಿ ಶತ್ರುಗಳಿಗೆ ಇವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಕೋಪ ಆ ಥರ ಹೆಚ್ಚು ನಾರ್ಮಲಾಗಿ. ಇವರು ಪೊಲೀಸು, ಮಿಲ್ಟ್ರಿನಲ್ಲಿ ಮತ್ತು ಇಂಜಿನಿಯರಿಂಗು ಅಲ್ಲಿ ತುಂಬ ಸಕ್ಸಸ್ ಆಗ್ತಾರೆ. ಎಸ್ಪೆಷಲಿ ಪೊಲೀಸಲ್ಲಿ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟು, ಮಿಲ್ಟ್ರಿನಲ್ಲಿ ಮತ್ತು ಬೇರೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಅಲ್ಲೆಲ್ಲ ಇವರು ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ, ಅಲ್ಲಿ ಸಕ್ಸಸ್ ಆಗಿಬಿಡ್ತಾರೆ. ಬಟ್ ರವಿ ಬಲವಾಗಿರ್ಬೇಕು, ರವಿ ಬಲವಾಗಿದ್ದರೆ ಎಂಥ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಸಿಗುತ್ತೆ ಇವ್ರಿಗೆ. ಹಾಗಾಗಿ ಹೊರಗಡೆ ಅಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರು ಹೊರಗಡೆ ಗೊತ್ತಾಗಲ್ಲ. ಎಲ್ಲೋ ಆಫೀಸ್ಗೆ ಹೋಗ್ತಾಯಿದ್ದೀನಿ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ, ಮನೆಯಲ್ಲೂ ಅಷ್ಟೇ. ಸೊ ಆ ಥರ ಇವರು ಮೇಂಟೈನ್ ಮಾಡ್ತಾರೆ. ಇವರಿಂದ ರಹಸ್ಯವಾಗಿ ಬಿಡಿಸೋದು ತುಂಬ ಕಷ್ಟ. ಮತ್ತು ಗುರು 2ನೇ ಮನೆ ಅಧಿಪತಿ ಧನುಸ್ಸು ಆಗುತ್ತೆ, ಮತ್ತು 5ನೇ ಮನೆ ಅಧಿಪತಿ ಮೀನ ಆಗುತ್ತೆ. ಹಾಗಾಗಿ ಇವರಿಗೆ ದುಡ್ಡು ಕಾಸಿಗೆ ಅಷ್ಟು ಏನೂ ತೊಂದರೆ ಇರೋದಿಲ್ಲ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಈ ಥರ ಉತ್ತಮವಾಗಿ ಮಾತುಕತೆ ಚೆನ್ನಾಗಿ ಆಡಲೇಬೇಕು. ಯಾಕಂದರೆ ನಾವಾಗಿರಬಾರ್ದು. ಒಂದು ಏನಾದರೂ ರಹಸ್ಯ ಕಾರ್ಯಗಳು ಮಾಡಬೇಕಾದ್ರೆ, ರಹಸ್ಯವಾಗಿ ಏನಾದರೂ ಒಂದು ಟಾಸ್ಕ್ ಮಾಡಬೇಕಾದ್ರೆ ಎಲ್ಲಿ ಹೇಗಿರಬೇಕು, ಈ ಸಿಚುವೇಷನ್ ಹೇಗಿರಬೇಕು ಆ ಥರ ಇವರು ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾರೆ. ಶತ್ರುಗಳ ಮಧ್ಯೆ ಏನೋ ಒಂದು ಟಾಸ್ಕ್ ಇರುತ್ತೆ, ಅಲ್ಲಿ ಹೆಂಗಿರಬೇಕೋ ಆ ಥರ ಅಡ್ಜಸ್ಟ್ ಆಗಿಬಿಡ್ತಾರೆ. ಮತ್ತು ಅವ್ರಿಗೆ ಯಾರು ಏನು ಕೆಲಸ ಹೇಳ್ತಾರೆ ಅಲ್ಲಿ ಅವ್ರ ಥರ ಹೇಗಿರಬೇಕೋ ಅಲ್ಲಿ ಹಂಗೆ ಅಡ್ಜಸ್ಟ್ ಆಗಿಬಿಡ್ತಾರೆ. ದಟ್ ಈಸ್ ಜಸ್ಟ್ ಲೈಕ್ ಒಂಥರ ಡ್ಯೂಯಲ್ ಪರ್ಸ್ನಾಲಿಟಿ ಇರ್ತಾರೆ. ಮಾತೂ ಅಷ್ಟೇ, ಎಲ್ಲಿ ಹೇಗೆ ಎಷ್ಟು ಮಾತಾಡಬೇಕು, ಯಾರ ಹತ್ರ ಎಷ್ಟಿಗಿರಬೇಕು ಅದು ವೆರಿ ಪರ್ಫೆಕ್ಟಾಗಿ ಕಂಫರ್ಟಬಲಾಗಿ ಇವರು ಮೇಂಟೈನ್ ಮಾಡ್ತಾರೆ. ಮತ್ತು 3ನೇ ಮನೆ 4ನೇ ಮನೆ ಶನಮಾತ್ಮಂದೇ ಆಗುತ್ತೆ. ಹಾಗಾಗಿ ಇವರು ತುಂಬ ಲೈಫಲ್ಲಿ ಕಷ್ಟಪಡಬೇಕಾಗುತ್ತೆ. ಒಂದೇ ಮನೆ ಮಾಡಬೇಕಾದ್ರೆ ಆಗಲಿ, ಏನೇ ಒಂದು ಟಾಸ್ಕ್ ಆಗಲಿ ಅವ್ರಿಗೂ ಪರ್ಸ್ನಲ್ಲಾಗಿ ಬಂದಾಗ ತುಂಬ ಕಷ್ಟಪಡಬೇಕಾಗುತ್ತೆ. ಅದು ಇವರು ಇರೋ ಡಿಪಾರ್ಟ್ಮೆಂಟ್ಗಾಗಲಿ, ಇವರು ಮಾಡೋ ಕೆಲಸಗಳಾಗಲಿ ಅದು ಪರಿಶ್ರಮ ಕಷ್ಟನ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ. ಮತ್ತು ಮನೆ ವಾಹನ ಒಂದು ನಿಧಾನ, ಅದೇ ಶನಮಾತ್ಮ ಇರೋದ್ರಿಂದ ಸ್ವಲ್ಪ ಲೇಟೇ ಮನೆ ಮಾಡೋದಾಗಲಿ, ಒಂದು ವೆಹಿಕಲ್ ತೊಗೊಳೋದಾಗಲಿ. ಆಮೇಲೆ ಕುಟುಂಬದ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಜೊತೆಗೆ ಮಾನಸಿಕ ಒತ್ತಡ ಅಂದರೆ ನ್ಯಾಚುರಲ್ ಎಲ್ರಿಗೂ ಈ ಕೆಲಸಗಳು ಮಾಡಿದಾಗ ಈ ಕಡೆ ಮನೆ ಕಡೆನೂ ನೋಡಬೇಕು, ಅಲ್ಲೂ ನೋಡಬೇಕು, ಹೊರಗಡೆನೂ ತೋರಿಸ್ಕೊಳ್ಬಾರ್ದು, ಆ ಥರ ನ್ಯಾಚುರಲ್ ಇದಿರುತ್ತೆ. ಅದಕ್ಕೋಸ್ಕರ ಗ್ರಹ ಸ್ಥಿತಿಗಳು ಆಯಾ ಮನೆಗಳು ಏನು ಸೂಚನೆ ಮಾಡುತ್ತೋ ಅದೇ ಥರ ಇರುತ್ತೆ. ಇವರು ಹೆಂಗಿರಬೇಕು ಅನ್ನೋದಕ್ಕೆ ಅದು ಪೂರ್ವಕವಾಗಿರುತ್ತದೆ. ಮತ್ತು 7ನೇ 12ನೇ ಅಧಿಪತಿ ಶುಕ್ರ ಆಗ್ತಾನೆ. 7ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ. ಹಾಗಾಗಿ ಇವರಿಗೆ ದಾಂಪತ್ಯ ಜೀವನ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ 12ನೇ ಮನೆ ಏನು ಮಾಡ್ತೀವಿ ಅಂದರೆ ಬೆಡ್ರೂಮ್ ಅಂತ ಹೇಳ್ತೀವಿ. 7ನೇ ಮನೆ ನಮ್ಮ ಕಂಪ್ಯಾನಿಯನ್ನು, ನಮ್ಮ ಬೆಟರ್ ಆಫ್, ನಮ್ಮ ಹೆಂಡತಿ ಅಂತ ಹೇಳ್ತೀವಿ. ಹೆಂಡತಿ ನ್ಯಾಚುರಲಾಗಿ ಚೆನ್ನಾಗಿ ಕಂಫರ್ಟಬಲ್ ಸುಂದರವಾಗಿ ಇರ್ತಾರೆ. 12ನೇ ಮನೆಯೂ ಶುಕ್ರನೇ ಸೂಚನೆ ಮಾಡ್ತಾ ಇರೋದ್ರಿಂದ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಇವರಿಗೆ. ಮತ್ತು ವೈಭವ, ಸುಖ, ಪ್ರೇಮ ಅಂತ ಎಲ್ಲ ನಾರ್ಮಲ್ ಆಗಿರುತ್ತೆ. ಯಾಕಂದರೆ ಒಳ್ಳೆ ಡಿಪಾರ್ಟ್ಮೆಂಟ್ದಾಗ ಒಳ್ಳೆ ಇನ್ಕಮ್ ಮೀನ್ಸ್ ಸಂಬಳ ಅದೆಲ್ಲ ಕಂಫರ್ಟಬಲ್ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಖರ್ಚು 12ನೇ ಮನೆ ಶುಕ್ರ ಇದ್ದರೆ ನಾರ್ಮಲಾಗಿ ಏನು ಹೇಳ್ತೀವಿ ಅಂದರೆ ಬ್ರ್ಯಾಂಡೆಡ್ ಐಟಮ್ಗಳು, ಬ್ರ್ಯಾಂಡೆಡ್ ಇದು ಯೂಸ್ ಮಾಡ್ತಾರೆ, ತುಂಬ ಲಕ್ಸುರಿ ಆಗಿರ್ತಾರೆ, ಲ್ಯಾವಿಶ್ ಆಗಿರ್ತಾರೆ ಅಂತ ಹೇಳ್ತೀವಿ. ಆ ಸೂಚನೆ ಕೊಡ್ತಾನೆ ಶುಕ್ರ ಆಗಿರೋದ್ರಿಂದ ಖರ್ಚು ಜಾಸ್ತಿ ಇರುತ್ತೆ. ಮತ್ತು ವಿದೇಶ ಪ್ರವಾಸ, ಈ ಕೆಲಸಗಳು ಏನಾದರೂ ಇವರಿಗೆ ರಹಸ್ಯ ಕೆಲಸಗಳು ಏನಾದ್ರು ಇದ್ದಾಗ ಕೆಲವು ಸಲ ಫಾರಿನ್ಗೂ ಹೋಗುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದು ಕ್ವೈಟ್ ನ್ಯಾಚುರಲ್ಲು. ಇವರು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಆಗಲಿ ಏನೋ ಇದ್ದಾಗೆ ಒಂದು ಟಾಸ್ಕು ಗೌರ್ಮೆಂಟ್ ಅವ್ರು ಟಾಸ್ಕ್ ಏನಾದ್ರು ಕೊಟ್ಟಾಗ ಫಾರಿನ್ಗೆ ಹೋಗೋ ಮೊಮೆಂಟು ಇರುತ್ತೆ, ಅದು ಚಾನ್ಸಸ್ಸು. ಅದು 9ನೇ ಮನೆ ಅದೆಲ್ಲ ಆ್ಯಕ್ಟಿವೇಟ್ ಆದಾಗ ಇದು ಸೂಚನೆ ಬರುತ್ತೆ. ಹಾಗಾಗಿ ಮತ್ತು 8ನೇ ಮನೆ 11ನೇ ಮನೆ ಬುಧ ಆಗ್ತಾನೆ. ಇಲ್ಲಿಂದ 8ನೇ ಮನೆ ಮಿಥುನ ಆಗುತ್ತೆ, 11ನೇ ಮನೆ ಬುಧ ಆಗ್ತಾನೆ. ಹಾಗಾಗಿ ಇವರಿಗೆ ರಹಸ್ಯ ಜ್ಞಾನ ಅಂತ ಸೂಚನೆ ಬರುತ್ತೆ. ದಟ್ ಮೀನ್ಸ್ ಇವರು ಎಲ್ಲ ತಿಳ್ಕೊಂಡಿರ್ತಾರೆ, ಎಲ್ಲರದ್ದು ರಹಸ್ಯಗಳು ಅದೆಲ್ಲ ತಿಳ್ಕೊಂಡಿರ್ತಾರೆ. ಯಾವಾಗ ಹೆಂಗೆ ಬೇಕೋ ಯಾವಾಗ ಬೇಕೋ ಅವಾಗ ಮಾತ್ರ ಯೂಸ್ ಮಾಡ್ಕೋತಾರೆ. ಹಾಗಾಗಿ ಎಲ್ಲರೂ ಸಂಬಂಧಪಟ್ಟಂಗೆ ತಿಳ್ಕೊಂಡಿರ್ತಾರೆ.
ಇವರು ಈ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದ್ರಿಂದ ನಾರ್ಮಲಾಗಿ ಇವರು ಯಾರು ಹೆಂಗೆ ಏನು ಅಂದ್ಬಿಟ್ಟು ಆ ಸ್ಪೇಸ್ ನೋಡಿದ್ರೆ ಗೇಜ್ ಮಾಡಿಬಿಡ್ತಾರೆ. ಮತ್ತು ಸಂಶೋಧನೆ ಆಕಸ್ಮಿಕ ಲಾಭ ಅಂತ ಹೇಳ್ತಾರೆ. ಯಾಕಂದರೆ ಆ ಲಾಭಾಧಿಪತಿ ಬುಧ ಆಗಿರೋದ್ರಿಂದ 8ನೇ ಮನೆಯೂ ಬುಧ ಆಗಿರೋದ್ರಿಂದ 8ನೇ ಮನೆ ಏನು ಸೂಚನೆ ಮಾಡುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಸೂಚನೆ ಮಾಡುತ್ತೆ, ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಡೆತಡೆಗಳನ್ನು ಸೂಚನೆ ಮಾಡುತ್ತೆ. ಆಮೇಲೆ ಲಾಭಾಧಿಪತಿ ಬುಧ ಆಗಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ನ ನಾವು ಅದು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಮತ್ತು ಸ್ನೇಹಿತರಿಂದ ಸಹಾಯ ಅಂತ ಬುಧ ನಾರ್ಮಲಾಗಿ ಒಳ್ಳೆ ಗ್ರಹ ಜೊತೆ ಸೇರಿದಾಗ ಒಳ್ಳೆಯವನೇ, ಕೆಟ್ಟ ಗ್ರಹಗಳಲ್ಲಿ ಅವ್ರ ಜೊತೆ ಸೇರಿದಾಗ ಕೆಟ್ಟದಾಗಿ ವರ್ತಿಸ್ತಾನೆ. ಹಾಗಾಗಿ ಬುಧ ಒಂದು ವಿದ್ಯಾರ್ಥಿ ಥರ ಅಂತ ಹೇಳ್ತೀವಿ ನಮ್ಮ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಬುಧ ಯಾರ ಜೊತೆ ಸೇರ್ತಾನೋ ಅವ್ರ ಥರ ಆಗ್ತಾನೆ ಅಂತ ಹೇಳಿ. ಹಾಗಾಗಿ ಇಲ್ಲಿ 11ನೇ ಮನೆ ಸ್ನೇಹಿತರನ್ನ ಸೂಚನೆ ಮಾಡುತ್ತೆ. ಸೊ ಬುಧ 11ನೇ ಮನೆ ಸೂಚನೆ ಮಾಡಿದ್ರೆ ನಾರ್ಮಲಾಗಿ ಒಳ್ಳೆ ಸ್ನೇಹಿತರು ಇರ್ತಾರೆ, ಇಲ್ಲ ಹೈಫೈ ಸ್ನೇಹಿತರುಗಳೇ ಇರ್ತಾರೆ ಇವ್ರಿಗೆ. ಕೆಲವು ಸಲ ಮೆಂಟಲ್ ಚಾರ್ಜ್ ಗೊಂದಲ ಅಂದರೆ ಬುಧ ಏನಂದರೆ ಬುದ್ಧಿವಂತಿಕೆ ಸೂಚನೆ ಮಾಡಿದ್ರೆ ಕೆಲವು ಸಲ ಅತೀ ಬುದ್ಧಿವಂತಿಕೆ ಆಗಿಬಿಟ್ರೆ ನಮಗೆ ಅಟ್ಟರ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ನಾವು ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ತೀವಿ. ಹಾಗಾಗಿ ಗಾದೆ ಒಂದಿದೆ ಸ್ನೇಹಿತರೆ, ಅತಿ ಬುದ್ಧಿವಂತಿಕೆ ಮಾಡಿದ್ರೆ ಕಳ್ಳಿಗೆ ಬೀಳ್ತಾರೆ ಅಂತ. ಅದು ಒಂದು ಸೂಚನೆ. ಅತಿ ಬುದ್ಧಿವಂತಿಕೆ ಕೆಲವು ಸಲ ಒಳ್ಳೆಯದಲ್ಲ, ಕೆಲವು ಸಲ ಬೇಕಾಗುತ್ತೆ, ನ್ಯಾಚುರಲ್ಲು. 9ನೇ ಅಧಿಪತಿ ಬಂದು ಚಂದ್ರ ಆಗ್ತಾರೆ, ಕಟಕ ಆಗುತ್ತೆ. ಅಂದರೆ ಇವ್ರಿಗೆ ಈ ರಹಸ್ಯಮಯ ಇದ್ರೂ ಸ್ವಲ್ಪ ಅದೃಷ್ಟ, ಸಹಕಾರ, ಧಾರ್ಮಿಕ ಆಸಕ್ತಿ ಸ್ವಲ್ಪ ನ್ಯಾಚುರಲ್ ಆಗಿ ಇದ್ದೇ ಇರುತ್ತೆ. ಮತ್ತು ತಾಯಿಯ ಪ್ರೀತಿ ಇರುತ್ತೆ ಇವ್ರಿಗೆ. 9ನೇ ಮನೆ ಚಂದ್ರ ತಾಯಿನ ಸೂಚನೆ ಮಾಡ್ತಾನೆ. ನ್ಯಾಚುರಲ್ ಆಗಿ ತಾಯಿನ ಪ್ರೀತಿ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ಪ್ರವಾಸ ಯೋಗ 9ನೇ ಮನೆ ಏನು ಸೂಚನೆ ಮಾಡುತ್ತೆ ಅಂದರೆ ದೂರದ ಊರುಗಳಿಗೆ ನಾವು ಪ್ರವಾಸ ಹೋಗೋದು, ಫಾರಿನ್ಗೆ ಹೋಗೋದು ಎಲ್ಲ ಸೂಚನೆ ಮಾಡುತ್ತೆ. ಬಟ್ ಇವರು ಕೆಲಸಗಳಲ್ಲಿ ಇದ್ದರೆ ನ್ಯಾಚುರಲ್ ಆಗಿ ಫಾರಿನ್ನು ಅದು ಇದು ಟೂರ್ ಮಾಡೋಂಥ ಸೀಕ್ವೆನ್ಸ್ ಬಂದೇ ಬರುತ್ತೆ. ಅದು ನ್ಯಾಚುರಲ್. ಬಟ್ಟೆ ಅದಕ್ಕೆ ಬೇರೆ ಗ್ರಹ ಸ್ಥಿತಿಗಳನ್ನು ಕಾರಣ ಆಗಬೇಕಾಗುತ್ತೆ. ಇದು ನಾನು ಹೇಳ್ತಾ ಇರೋದು ತುಂಬ ಬೇಸಿಕ್ಕು ವೀಕ್ಷಕರೇ. ಬೇರೆ ಗ್ರಹಗಳು ಬೇರೆ ಮನೆಗಳಿದ್ದಾಗ ಅವರ ದೃಷ್ಟಿಗಳು, ಅವರ ದಶಾಭುಕ್ತಿಗಳು, ಗೋಚಾರಗಳು ಅದೆಲ್ಲ ಇನ್ವಾಲ್ವ್ ಆದಾಗ ಅವ್ರ ಜೀವನ ಹೋಗುತ್ತೆ. ಯಾಕಂದರೆ ಎಲ್ಲರೂ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಎಲ್ಲರೂ ಈ ಥರ ರಹಸ್ಯವಾಗಿ ಈ ಥರ ಪೊಲೀಸು ಮಿಲಿಟ್ರಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಬೇರೆ ಥರದ ಜನ ಇರ್ತಾರೆ. ಅದೆಲ್ಲನೂ ಆ ಗ್ರಹಗಳ ಬಲಾಬಲದ ಮೇಲೆ ಹೋಗುತ್ತೆ. ಇವರಿಗೆ 10ನೇ ಮನೆ ಅಧಿಪತಿ ರವಿ ಆಗ್ತಾರೆ. ರವಿ ಆಗಿರೋದ್ರಿಂದ ಡೆಫಿನೆಟ್ಟಾಗಿ ಇವರಿಗೆ ಉದ್ಯೋಗದಲ್ಲಿ ಗೌರವ ಅಂತ ಸೂಚನೆ ಇದೆ. ಸರ್ಕಾರಿ ಕ್ಷೇತ್ರದಲ್ಲಿ ಅವರಿಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ರವಿ ಬಲವಾಗಿರಬೇಕು. ರವಿ ಸ್ವಕ್ಷೇತ್ರದಲ್ಲಿದ್ದರೆ ಡೆಫಿನೆಟ್ ಅವ್ರಿಗೆ ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ಜಾಬ್ ಸಿಕ್ಕೇ ಸಿಗುತ್ತೆ. ಮತ್ತು ಇವರಿಗೆ ರವಿ 10ನೇ ಮನೆ ಆಗಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟೀಸು ಜಾಸ್ತಿ ಇರುತ್ತೆ. ಎಲ್ಲೇ ಹೋದರೂ ಫಸ್ಟು ಇವರೇ ಲೀಡರ್ಶಿಪ್ ತೊಗೊಳ್ತಾರೆ. ಹಾಗಾಗಿ ಯಾವುದೇ ಟೀಮಲ್ಲಿ ಕೆಲಸ ಮಾಡಿದ್ರು ಇವರೇ ಲೀಡರ್ಶಿಪ್ ಬರ್ತಾರೆ. ಆಮೇಲೆ ಸಮಾಜದಲ್ಲಿ, ಸೊಸೈಟಿನಲ್ಲಿ ಒಳ್ಳೆಯ ಹೆಸರು ಇರುತ್ತೆ. ರವಿ ಬಲವಾಗಿರಬೇಕು. ಹಾಗಾಗಿ ಈ ಲಗ್ನಕ್ಕೆ ಕುಜ, ರವಿ, ಚಂದ್ರ ಅಂದರೆ ಕುಜ ಲಗ್ನಾಧಿಪತಿಯಾಗಿ, ರವಿ 10ನೇ ಮನೆ ಅಧಿಪತಿಯಾಗಿ, ಚಂದ್ರ 9ನೇ ಮನೆ ಅಧಿಪತಿಯಾಗಿ ಇವರು ಬಲವಾಗಿದ್ದು ಸ್ವಕ್ಷೇತ್ರಗಳು ಹಾಗಾಗಿ ಬಲವಾಗಿದ್ದರೆ ಇವರಿಗೆ ಒಳ್ಳೆಯ ಹೈಫೈ ಜೀವನ ಇರುತ್ತೆ. ದೊಡ್ಡ ಒಳ್ಳೆಯ ಪೋಸ್ಟ್ಗಳು ಸಿಗುತ್ತೆ ಗೌರ್ಮೆಂಟಲ್ಲಿ. ಒಳ್ಳೆ ಹೈಫೈ ಆಗಿರ್ತಾರೆ. ಒಳ್ಳೆ ಸೊಸೈಟಿನಲ್ಲೂ ಒಳ್ಳೆ ನೇಮು, ಫೇಮು ಎಲ್ಲ ಇರುತ್ತೆ. ಅದೇ ಈ 3 ಗ್ರಹಗಳು ಏನಾದ್ರೂ ಬಲಹೀನರಾಗೋಗ್ಬಿಟ್ರೆ ಇವರು ಈ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿದ್ದು ಇಲ್ಲ ಇದಾದ್ರೂ ನಾನು ಇದುವರೆಗೂ ಏನು ಹೇಳಿದ್ನೋ ಅದು ಆಗುತ್ತೆ. ಅದಕ್ಕೆ ತುಂಬ ಲೋ ಲೆವೆಲ್ ಇವರು ಜೀವನ ಮಾಡಬೇಕಾಗತ್ತೆ. ಏನಂದರೆ ಮಾಮೂಲಿ ಈಗ ಮೆಡಿಕಲ್ ಡಾಕ್ಟ್ರು MBBS ಮಾಡಿರೋರು, ಈ ಕಾರ್ಮಿಕರು, ಟೈಲರಿಂಗ್ ಮಾಡೋರು, ಗಣಿ ಕೆಲಸ ಮಾಡೋರು, ಅಗಸರು, ಅಡುಗೆ ಭಟ್ರು, ಬಣ್ಣ ಹಾಕೋದು, ಕಾವಲುಗಾರರು, ಸೊ ಈ ಥರ ಲೋ ಲೆವೆಲ್ಲು ಇವರು ಸ್ಟೇಟಸ್ಗೆ ಎಷ್ಟು ಡಿಟ್. ಆಮೇಲೆ ಡ್ರೈವಿಂಗ್ ಕೆಲಸ ಮಾಡೋರು, ನರ್ಸ್ಗಳು, ಪ್ಲಂಬರು, ಫಿಟ್ಟರು, ಈ ಥರ ಹೋಗುತ್ತೆ. ಈ ಗ್ರಹಗಳು ಬಲವಾಗಿಲ್ಲದೆ ಇದ್ದರೆ ಈ ಥರ ಹೋಗುತ್ತೆ. ಯಾಕಂದರೆ ಇವ್ರು ಹೇಳಿದ್ರು ಹಿಂಗೆ ಇರ್ತಾರೆ ಹಾಗೆ ಹೀಗೆ ಅಂತ. ಬಟ್ ಇದು ಬೇಸಿಕ್ ಆಗಿರೋದ್ರಿಂದ ಆಯಾ ಗ್ರಹಗಳು ಪ್ರಭಾವಗಳು ಆಗಲು ಬಲಹೀನತೆ, ಬಲವತ್ತಿಗೆ ಇದರ ಡಿಪೆಂಡ್ ಆಗಿ ನಮ್ಮ ಜೀವನ ನಡೆಯುತ್ತೆ. ಹಾಗಾಗಿ ಈ ಥರ ಕೆಲಸ ಮಾಡೋರು ಈ ಲಗ್ನದಲ್ಲಿ ಹುಟ್ಟಿರ್ತಾರೆ, ಈ ಲಗ್ನಕ್ಕೆ ಸಂಬಂಧಪಟ್ಟಿರ್ತಾರೆ. ಅಂದರೆ ನಾನು ಹೇಳ್ದಂಗೆ ಚೇಳು ಹೆಂಗಂದರೆ ಅಪರೂಪಕ್ಕೆ ಹೊರಗಡೆ ಬರುತ್ತೆ, ಹೊರಗಡೆನೇ ಇದ್ದು ಕಾರ್ಯ ಸಾಧಿಸ್ಕೊಳ್ದಂಗೆ. ಹಾಗೆ ಇವ್ರ ಕಾರ್ಯಗಳು ಏನೇ ಇದ್ರೂ ಬ್ಯಾಕ್ ಎಂಡಲ್ಲಿ ಇದ್ದು ಯಾರು ಗೊತ್ತಾಗ್ತಿರೋ ಇವ್ರ ಕಾರ್ಯಗಳು ಇವರು ಸಾಧನೆ ಮಾಡ್ಕೋತಾರೆ. ಹಾಗಾಗಿ ಡೆಫಿನೆಟಾಗಿ ಸಾಧಿಸ್ಬಿಡ್ತಾರೆ. ಅಂದರೆ ಬಲಾಢ್ಯ ಕುಜಾರವೀರಿಂದ ಇವರಿಗೆ ಡಿಟೆಕ್ಟಿವ್ಸ್ ಆಗ್ತಾರೆ, ಸೀಕ್ರೆಟ್ ಸರ್ವೀಸಲ್ಲಿ ಇರ್ತಾರೆ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಲೇಬರ್ ಲೀಡರ್ಗಳಾಗ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಆರ್ಮಿ ಆಫೀಸರ್ಸ್ ಆಗ್ತಾರೆ, ಇವರು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಟ್ಯಾಕ್ಸ್ ಆಫೀಸರ್ಸ್ ಆಗ್ತಾರೆ, ಪೊಲಿಟಿಕಲ್ ಲೀಡರ್ಸೂ ಆಗ್ತಾರೆ, ಇವರು ರೆಕರಿ ಏಜೆಂಟ್ಸು ಹಂಗೆಲ್ಲ ಆಗ್ತಾರೆ. ಟ್ಯಾಕ್ಸ್ ಆಫೀಸರ್ ಅಂದರೆ ಅದು ನೋಡಿ ರಹಸ್ಯ, ಇನ್ಕಮ್ಮು ಏನಿದೆಯೋ ಎಲ್ಲ ಇವರು ಬಗೆದು ಬಿಡ್ತಾರೆ ಎಲ್ಲಾಗಿ.
ಹಾಗಾಗಿ ಟ್ಯಾಕ್ಸು ಅಲ್ಲಿ ರಿಕವರಿ ಬಂದ್ಬಿಡುತ್ತೆ. ಆಮೇಲೆ ರಿಕವರಿ ಏಜೆಂಟ್ಸ್ ಹೋಗ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಈ ವೃಶ್ಚಿಕ ಲಗ್ನ ಯಾವ ಸ್ಥಳನ ಸೂಚನೆ ಮಾಡುತ್ತೆ ಅನ್ನೋದು ಒಂದು ಬ್ರೀಫಾಗಿ ಹೇಳ್ತೀನಿ. ಇದು ಬಿಲ ಉತ್ತ ರಹಸ್ಯ ಸ್ಥಳ. ಅದೇ ಬಿಲದಲ್ಲಿ ಒಳಗಡೆ ಏನಿದೆ, ಆವಿ ಇದೆಯಾ ಗೊತ್ತಿಲ್ಲ, ಉತ್ತದಲ್ಲಿ ಆವಿ ಇರುತ್ತಾ ಇಲ್ವಾ ಅದು ಗೊತ್ತಿಲ್ಲ, ಒಟ್ಟು ರಹಸ್ಯ ಸ್ಥಳಗಳು ಆ ಥರ ರಹಸ್ಯ ಸೂಚನೆ ಮಾಡುತ್ತೆ. ಈ ಕಾಲುವೆ, ಕೆರೆ, ಕುಂಟೆ, ಡ್ರೈನೇಜು, ಕೊಳಚೆ ಪ್ರದೇಶ, ಸ್ಮಶಾನ, ಶವಾಗಾರ, ನೀರು ನಿಂತ ಸ್ಥಳ. ಅಂದರೆ ಈಗೆಲ್ಲ ಯೂಟ್ಯೂಬಲ್ಲಿ ಏನೋ ಇದು ಮಾಡಿ ಹಾಕ್ತಿರ್ತಾರೆ, AI ನೀರು ನಿಂತಿರುತ್ತೆ, ಇವರು ಡೈವ್ ಹೊಡಿತಾರೆ, ಅಲ್ಲಿ ಮೊಸಳೆ ಇರುತ್ತೆ, ಲಬಕ್ ಕನ್ಸ್ಕೊಂಬಿಡುತ್ತೆ. ಸೊ ಆ ಥರ ನೀರು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಎಷ್ಟು ಆಳ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೀರು ನಿಂತಿರುತ್ತೆ. ಹಾಗಾಗಿ ರಹಸ್ಯ ಸೂಚನೆ ಮಾಡುವಂಥ ಸ್ಥಳಗಳನ್ನ ಈ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ ಸೂಚನೆ ಮಾಡುತ್ತೆ. ಈ ಶಿಥಿಲವಾದ ಕಟ್ಟಡಗಳು ಅಂತ ಹೇಳ್ತೀವಿ, ಈ ಪಾಳು ಬಿದ್ದ ಕಟ್ಟಡಗಳಲ್ಲಿ ಇರ್ತಾರೆ, ಅಲ್ಲಿ ಒಳಗಡೆ ಕೆಲವರು ಹೇಳ್ತಾರೆ ದೆವ್ವ ಇರುತ್ತೆ, ಗಾಳಿ ಇರುತ್ತೆ, ಹಾಗೆ ಹೀಗೆ ನೆಗೆಟಿವ್ ಇದಿರುತ್ತೆ ಅಂತ ಹೇಳಿ ಆ ಥರ ಸೂಚನೆ ಮಾಡುತ್ತೆ. ಆಮೇಲೆ ಪುರಾತನ ಕಾಲದ ದ್ರವ್ಯ ನಿಧಿಗಳು ಈ ಭೂಮಿನಲ್ಲಿ ಇದೆ ಅಂತ ಹೇಳ್ತಾರೆ, ಅದು ಹುಡುಕ್ತಾ ಇರ್ತಾರೆ, ಅಂಥ ಸ್ಥಳಗಳನ್ನ ಸೂಚನೆ ಮಾಡುತ್ತೆ. ಮತ್ತು ರೋಡುಗಳಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ, ಆ ಕಡೆ ಏನು ವೆಹಿಕಲ್ ಬರ್ತಾ ಇದೆಯಾ, ಯಾರಿದ್ದಾರೆ ಯಾರಿಲ್ಲ ಗೊತ್ತಾಗಲ್ಲ, ಬಟ್ ಆ ಒಂದು ಪ್ಲೇಸ್ ಇರುತ್ತೆ, ಟರ್ನಿಂಗ್ ಪಾಯಿಂಟು, ಮೂಲೆಗಳು, ಅಂಥ ಸ್ಥಳಗಳನ್ನ ಸೂಚನೆ ಮಾಡುತ್ತೆ. ದಟ್ ಮೀನ್ಸ್ ರಹಸ್ಯ ಏನೇನು ಸೂಚನೆ ಮಾಡುತ್ತೋ ಆ ಸ್ಥಳಗಳನ್ನ ಈ ವೃಶ್ಚಿಕ ಲಗ್ನ ಸೂಚನೆ ಮಾಡುತ್ತೆ. ಇದು ವೀಕ್ಷಕರೇ. ಮತ್ತು ಈ ವೃಶ್ಚಿಕ ಲಗ್ನಕ್ಕೆ ವಿನ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಲಕ್ಕಿ ನಂಬರ್ಸು ನಾರ್ಮಲಾಗಿ ಲಗ್ನಕ್ಕೆ ಇವರಿಗೆ 1, 2, 3 ಅಂತ ಹೇಳ್ತೀವಿ. 1 ಅಂದರೆ ರವಿ ಸೂಚನೆ ಮಾಡ್ತಾರೆ, 2 ಚಂದ್ರ ಸೂಚನೆ ಮಾಡ್ತಾರೆ, 3 ಗುರು ಸೂಚನೆ ಮಾಡ್ತಾರೆ. ಇದು ಒಳ್ಳೆ ಉತ್ತಮವಾದ ನಂಬರು, ಫಸ್ಟ್ ಗ್ರೇಡು. 7 and 9 ಕೇತು ಮತ್ತು ಕುಜ ಸೂಚನೆ ಮಾಡ್ತಾರೆ, ಇದು ಮೀಡಿಯಮ್ಮು. ಲಕ್ಕಿ ಡೇಸು ಇವರಿಗೆ ಸಂಡೇ, ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ. ಅಂದರೆ ಸಂಡೇ, ಮಂಡೇ, ಥರ್ಸ್ಡೇ ಶುಭ ಕಾರ್ಯಗಳಿಗೆ ಕರೆಕ್ಟು. ಟ್ಯೂಸ್ಡೇ ಯಾರು ಶುಭ ಕಾರ್ಯಗಳು ಮಾಡೋದಿಲ್ಲ. ಅಂದರೆ ಇವರು ಪರ್ಸ್ನಲ್ ಕೆಲಸಗಳು ಏನಾದರೂ ಇದ್ದರೆ ಪ್ರೈವೇಟು, ಅವ್ರ ಪರ್ಸ್ನಲ್ ಕೆಲಸ ಮಾಡ್ಕೊಬೋದು. ಲಕ್ಕಿ ಕಲರ್ಸ್ ಇವ್ರಿಗೆ ಚಂದ್ರ ಸೂಚನೆ ಮಾಡ್ತಾರೆ ಬಿಳಿ, ಸಿಲ್ವರು. ರವಿ ಸೂಚನೆ ಮಾಡ್ತಾರೆ ಕೇಸರಿ, ಗುರು ಸೂಚನೆ ಮಾಡ್ತಾರೆ ಹಳದಿ, ಕುಜ ಕೆಂಪನ್ನ ಸೂಚನೆ ಮಾಡ್ತಾರೆ. ಲಕ್ಕಿ ಡೈರೆಕ್ಷನು ಪೂರ್ವ ಮತ್ತು ಉತ್ತರ. ಲಕ್ಕಿ ಗಾಡ್ಸು ಶ್ರೀ ಸುಬ್ರಹ್ಮಣ್ಯ, ಶಿವ, ಪಾರ್ವತಿ ಹೇಳ್ತೀವಿ. ಲಕ್ಕಿ ನಕ್ಷತ್ರಗಳು ಚಂದ್ರ ನಕ್ಷತ್ರ, ರವಿ ನಕ್ಷತ್ರಗಳು, ಗುರು ನಕ್ಷತ್ರಗಳು, ಕೇತು ನಕ್ಷತ್ರಗಳು. ಚಂದ್ರನ ನಕ್ಷತ್ರಗಳಂದರೆ ರೋಹಿಣಿ, ಹಸ್ತ, ಶ್ರವಣ ಅಂತ ಹೇಳ್ತೀವಿ. ರವಿ ನಕ್ಷತ್ರಗಳಂದರೆ ಕೃತಿಕ, ಉತ್ತರ, ಉತ್ತರಾಷಾಢ ಅಂತ ಹೇಳ್ತೀವಿ. ಗುರು ನಕ್ಷತ್ರ ಅಂದರೆ ಪುನರ್ವಸು, ವಿಶಾಖ, ಪೂರ್ವಭಾದ್ರ. ಕೇತು ನಕ್ಷತ್ರಗಳಿಂದ ಅಶ್ವಿನಿ, ಮಖ, ಮೂಲ. ಅಂದರೆ ಈ ನಕ್ಷತ್ರಗಳೇನೆಂದರೆ ಇವ್ರಿಗೆ ಸೂಟ್ ಆಗ್ತಾರೆ ಅಂತ ಅಷ್ಟೇ. ಈ ಮದುವೆಗಳಾಗಬೇಕಾದ್ರೆ ನಾವು ಅವ್ರದ್ದು ಕೂಟುಗಳು ಅಂತ ನೋಡಿದಾಗ ಈ ನಕ್ಷತ್ರಗಳಿಗೆ ಸೂಟ್ ಆಗ್ತಾರೆ. ದಟ್ ಇಸ್ ಆ ಪರ್ಪಸ್ಗೆ ನಕ್ಷತ್ರಗಳು ನೋಡಬೇಕಷ್ಟೇ. ಆಮೇಲೆ ಶುಭ ರಾಶಿಗಳು ಅಷ್ಟೇ, ಕಟಕ, ಸಿಂಹ, ಕನ್ಯಾ, ಧನುರು, ಮಕರ, ಮೀನ, ಋಷಭ ಇವರು ಶುಭ ರಾಶಿಗಳು. ಅಂದರೆ ಇವರು ಇದನ್ನು ಅಷ್ಟೇ, ಈ ಮದುವೆಗಳು ಅಂತ ಬಂದಾಗ ಇವರು ರಾಶಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಬೇರೆ ಇವ್ರ ಜೊತೆ ಕೆಲಸ ಮಾಡೋರಾಗಲಿ, ಇರೋ ಮಕ್ಕಳೇ ಆಗಲಿ, ಈ ರಾಶಿಗಳಿದ್ರೆ ಇವರ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ ಪರ್ಪಸ್ಗೆ ನೋಡ್ತೀವಿ ಅಷ್ಟೇ. ಶುಭ ದಶೆಗಳು ಅಂತ ನೋಡ್ತೀವಿ, ರವಿ ದಶೆ, ವೃದ್ಧಿ, ಚಂದ್ರ, ಗುರುದಶೆ ಅಂತ ಹೇಳ್ತೀವಿ. ಹಾಗಾಗಿ ಇದಿಷ್ಟು ಇದು ವಿನ್ನಿಂಗ್ ಪಾಯಿಂಟ್ಸು. ಇದು ನಾನು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ. ಅದು ಹಂಗಾಗಿ ಇನ್ನೊಂದು ನಮ್ಮ ಜೀವನ ಹೆಂಗೆ ಬರುತ್ತೋ ಹಂಗೆ ಹೋಗ್ತಾ ಇರಬೇಕಾಗುತ್ತೆ. ನಾವು ಹಿಂಗೆ ಇರಬೇಕು ಹಂಗೆ ಇರಬೇಕಂತ ಹೇಳೋಕ್ಕಾಗಲ್ಲ. ಆರ್ಡ್ರ್ ಆಫ್ ದಿ ಡೇ ಏನಿರುತ್ತೋ ಅದು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇದು ತುಂಬ ಬೇಸಿಕ್ಕು. ಇದರಲ್ಲಿ ತುಂಬ ಅಗಾಧವಾಗಿರುತ್ತೆ. ಒಂದೊಂದು ಗ್ರಹನೂ ಒಂದೊಂದು ಮನೆಯಲ್ಲಿದ್ದರೆ ಏನೇನು ಫಲಗಳು ಬರುತ್ತೆ, ಆಮೇಲೆ ಯಾರ ಜೊತೆ ಇದ್ದರೆ ಏನೇನು ಫಲಗಳು ಬರುತ್ತೆ, ಈ ಲಗ್ನಾಧಿಪತಿ ಎಲ್ಲೆಲ್ಲಿದ್ದರೆ ಯಾವ ಥರ ಅವ್ರ ಜೀವನ ಕರ್ಕೊಂಡು ಹೋಗ್ತಾರೆ, ಮತ್ತು ಚಂದ್ರ ಈ ಲಗ್ನದವ್ರಿಗೆ ಎಲ್ಲಿದ್ದರೆ, ಯಾಕಂದರೆ ದಶೆಗಳು ಆ ಚಂದ್ರ ಇರೋ ನಕ್ಷತ್ರದಿಂದ ಶುರುವಾಗುತ್ತೆ. ಇವರಿಗೆ ಪೂರಕವಾದ ದಶೆಗಳು ಬಂದರೆ ಲೈಫ್ ಕಂಫರ್ಟಬಲ್ ಆಗಿರುತ್ತೆ. ಇವ್ರಿಗೆ ಎಗೇನೆಸ್ಟ್ ಆಗಿರೋ ದಶೆಗಳು ಬಂದರೆ ಲೈಫು ನಾವು ಏನೇ ಅಂದ್ಕೊಂಡ್ರು ಸ್ವಲ್ಪ ಹಿಂಗೆ ಅಂತ ಹೇಳ್ಕೊಬೇಕಾಗುತ್ತೆ. ಇದು ವೀಕ್ಷಕರೇ, ಇದು ವೃಶ್ಚಿಕ ಲಗ್ನದ ಒಂದು ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ, ತುಂಬ ಬೇಸಿಕ್ ಇದು. ಮುಂದೆ ಇದ್ರ ಬಗ್ಗೆ ಒಂದೊಂದಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.